ಹಾಯ್ ಗೆಳೆಯರೆ, ನೋಡಿ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ನಮಗೆ ಮಾಡ್ತಾ ಇರೋದು ಅವಲಕ್ಕಿ ಉಪ್ಪಿಟ್ಟು. ಆಲೂಗಡ್ಡೆ ಹಾಕ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಒಂದು 300 ಗ್ರಾಮಷ್ಟು ತೊಳೆದು ಇಟ್ಟಿದ್ದೀನಿ. ಇದಕ್ಕೊಂದು ಟೊಮೆಟೊ ಚಿಕ್ಕದು, ಒಂದು 8 ಹಸಿಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಆಲೂಗಡ್ಡೆ, ನಿಂಬೆಹಣ್ಣು, ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಮತ್ತು ಸಕ್ಕರೆ, ಉಪ್ಪು, ಅರಿಶಿನ ಪುಡಿ, ಸಾಸಿವೆ ಮತ್ತು ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ. ಸಾಸಿವೆ ಚಟಪಟ ಆಯಿತು. ಇವಾಗ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಸ್ವಲ್ಪ ಆದಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಆದಮೇಲೆ ಆಲೂಗಡ್ಡೆ ಫ್ರೈ ಆದಮೇಲೆ ನನಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಕ್ಕರೆ, ಅರಿಶಿನ ಪುಡಿ, ಟೊಮೆಟೊ ಇಷ್ಟನ್ನು ಹಾಕಿದ್ದೀನಿ. ಇದು ಅವಲಕ್ಕಿ ಉಪ್ಪಿಟ್ಟು ಎಲ್ಲರಿಗೂ ಗೊತ್ತು, ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಎಷ್ಟೋ ವರ್ಷಾಂತಗಳಿಂದನೂ ಮಾಡ್ತಾ ಇದ್ದಾರೆ. ಅದು ನಾನು ಮಾಡೋ ರೀತಿನ ಒಂಚೂರು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಅದು ಬೆಳಗ್ಗೆ ಮಾಡೋ ಬ್ರೇಕ್ಫಾಸ್ಟ್ನ ನಾನು ನಿಮಗೊಂದು ಸತಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಅವಲಕ್ಕಿ ಹಾಕಿದೆ. ಕೆಳಗಡೆ ಮಸಾಲೆ ಇದೆ, ಮೇಲೆ ಅವಲಕ್ಕಿ ಹಾಕಿದ್ದೀನಿ. ದಮ್ಮಲ್ಲಿ ಸ್ವಲ್ಪ ಹಂಗೆ ಬೇಯಲಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ದೀನಿ. ಕೊನೆಗೆ ಅದು ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ನಿಂಬೆಹಣ್ಣು ಹಾಕ್ತೀನಿ. ನೋಡಿ, ಉಪ್ಪಿಟ್ಟಾಯಿತು. ಅವಲಕ್ಕಿ ಉಪ್ಪಿಟ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೇನೆ. ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಬೀಜಗಳೆಲ್ಲ ತೆಗಿಬೇಕು, ಬಿದ್ದಿದೆ, ನಾನು ತೆಗಿತೀನಿ. ಇಷ್ಟೇ ಉಪ್ಪಿಟ್ಟು. ನೋಡಿ, ಕಲರ್ಫುಲ್ಲಾಗಿ ಉಪ್ಪಿಟ್ಟಾಯಿತು. ಥ್ಯಾಂಕ್ ಯು. ನಿಮಗೇನಾದ್ರು ನಾನು ಮಾಡಿದ್ದು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಉಪ್ಪಿಟ್ಟಾಯಿತು. ಅವಲಕ್ಕಿ ಉಪ್ಪಿಟ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೇನೆ. ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಬೀಜಗಳೆಲ್ಲ ತೆಗಿಬೇಕು, ಬಿದ್ದಿದೆ, ನಾನು ತೆಗಿತೀನಿ. ಇಷ್ಟೇ ಉಪ್ಪಿಟ್ಟು. ನೋಡಿ, ಕಲರ್ಫುಲ್ಲಾಗಿ ಉಪ್ಪಿಟ್ಟಾಯಿತು. ಥ್ಯಾಂಕ್ ಯು. ನಿಮಗೇನಾದ್ರು ನಾನು ಮಾಡಿದ್ದು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.